आज का यह दिवस हमारे लिए श्रद्धा, भक्ति और अनुमोदना का पर्व है। जेपीपी जैन महिला फाउंडेशन इलकल की ओर से हम सब पूज्य आचार्य प्रवर श्री 1008 पार्श्वचंद जी महाराज साहब एवं पूज्य डॉक्टर पदम चंद्र जी महाराज साहब के दीक्षा दिवस पर अन्नदान जैसे महान पुण्य कार्य का आयोजन कर रहे हैं। यह केवल अन्नदान नहीं बल्कि गुरुदेव के संयम, तप और साधना की सच्ची अनुमोदना है। हम सभी उनके दीर्घायु, आरोग्य और निर्बाध साधना पथ की मंगल कामना करते हैं। यह आयोजन जेपीपी की ओर से गुरुदेवों के चरणों में साष्टांग नमन है। सभी श्रद्धालु जनों से निवेदन है कि आज के दिन शुभ संकल्प करें, धर्मानुष्ठान करें और संयम पथ की ओर आगे बढ़े। गुरु कृपा से होता है आत्म कल्याण, संयम दीप से जगमता हर ज्ञान। दीक्षा दिवस की मंगलकारी शुभकामनाएं। सभी को नमस्ते। ನಮಸ್ಕಾರ ಬಂಧುಗಳೇ. ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಆಚಾರ್ಯ ಪ್ರವರ ಶ್ರೀ ಪಾರ್ಶ್ವನಾಥ್ಜಿ ಮಹಾರಾಜ್ ಹಾಗೂ ಡಾಕ್ಟರ್ ಶ್ರೀ ಪದಮಚಂದ್ರಜಿ ಮಹಾರಾಜರ ದೀಕ್ಷಾ ದಿವಸ ಪ್ರಯುಕ್ತ ಪ್ರಸಾದದ ವ್ಯವಸ್ಥೆಯನ್ನು ಏರ್ಪಡಿಸಿದ ಸೌಭಾಗ್ಯವತಿ ಸೋನಿಯಾಬಾಯಿ ಸಂಪತ್ ಕುಮಾರ್ಜಿ ಬೋರಾ ಕುಟುಂಬ ಪರಿವಾರ ಇಂದು ನಮ್ಮ ಇಳಕಲ್ ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದಂತಹ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲದ ಅಮ್ಮ ಸೇವಾಶ್ರಮಕ್ಕೆ ಜೆಪಿಪಿ ಜೈನ್ ಫೌಂಡೇಶನ್ ಇಳಕಲದ ಅಧ್ಯಕ್ಷರು ಹಾಗೂ ಸದಸ್ಯರು ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿಯನ್ನು ನೀಡಿದರು. ದಿನಾಂಕ 24/6/25 ಆಚಾರ್ಯ ಪ್ರವರ ಶ್ರೀ ಪಾರ್ಶ್ವನಾಥ್ಜಿ ಮಹಾರಾಜ್ ಅವರ 65ನೇ ವರ್ಷದ ದೀಕ್ಷಾ ದಿವಸ ಹಾಗೂ ದಿನಾಂಕ 25/6/25 ಡಾಕ್ಟರ್ ಶ್ರೀ ಪದಮಚಂದ್ರಜಿ ಮಹಾರಾಜರ 38ನೇ ವರ್ಷದ ಅವರ ದೀಕ್ಷಾ ದಿವಸದ ಪ್ರಯುಕ್ತ ಸೌಭಾಗ್ಯವತಿ ಸೋನಿಯಾಬಾಯಿ ಸಂಪತ್ ಕುಮಾರ್ಜಿ ಬೋರಾ ಕುಟುಂಬ ಪರಿವಾರದವರು ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ವಿಶೇಷ ಪ್ರಸಾದದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು. ಇದೇ ಸಂದರ್ಭದಲ್ಲಿ ಜೆಪಿಪಿ ಜೈನ್ ಫೌಂಡೇಶನ್ ಇಳಕಲ್ಲದ ಅಧ್ಯಕ್ಷರು ಹಾಗೂ ಸದಸ್ಯರೆಲ್ಲರೂ ಆಶ್ರಮವಾಸಿಗಳಿಗೆ ಕೆಲವು ಸರಳವಾದ ಆಟಗಳನ್ನು ಏರ್ಪಡಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವುದರ ಜೊತೆಗೆ ಸ್ವಲ್ಪ ಸಮಯವನ್ನು ಅವರ ಜೊತೆ ಕಳೆದರು. ಅದೇ ರೀತಿಯಾಗಿ ಜೆಪಿಪಿ ಜೈನ್ ಫೌಂಡೇಶನ್ ಸದಸ್ಯರು ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ಆಶ್ರಮವಾಸಿಗಳಿಗೆ ವಿತರಣೆಯನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಪನಾ ಜಿ ಕಟಾರಿಯಾ, ಶ್ರೀಮತಿ ಸ್ವಾತಿ ಜಿ ಕಟಾರಿಯಾ, ಶ್ರೀಮತಿ ಸುನಿತಾ ಜಿ ಬೋರಾ, ಶ್ರೀಮತಿ ಸರಿತಾ ಜಿ ಭಂಡಾರಿ, ಶ್ರೀಮತಿ ಬೀನಾ ಜಿ ಬೋರಾ, ಶ್ರೀಮತಿ ದೀಪಾಲಿ ಜಿ ಕಟಾರಿಯಾ, ಶ್ರೀಮತಿ ಸಪ್ನಾ ಜಿ ಭಂಡಾರಿ, ಶ್ರೀಮತಿ ಪ್ರೀತಿ ಜಿ ಭಂಡಾರಿ, ಶ್ರೀಮತಿ ತೃಪ್ತಿ ಜಿ ಕಟಾರಿಯಾ, ಶ್ರೀಮತಿ ಸೀಮಾ ಜಿ ಸುರಾನಾ, ಶ್ರೀಮತಿ ಮನಿಷಾ ಜಿ ಎಸ್ ಬೋರಾ, ಶ್ರೀಮತಿ ಮನಿಷಾ ಜಿ ಪಿ ಬೋರಾ ಸೇರಿದಂತೆ ಆಶ್ರಮವಾಸಿಗಳು ಭಾಗವಹಿಸಿದ್ದರು.